ಈಗ ನಾ ಏನು ಮಾಡಬೇಕು? ನನ್ನ ಲವರ್ ಜೊತೆ ಓಡೋಕೆ ಹೆಲ್ಪ್ ಮಾಡಿ. ನಾನು ತಾಳಿ ಕಟ್ಟಿದ್ದು ನನ್ನ ಗಂಡನಿಗೆ, ನಾನು ಅವನ ಲವರ್ ಜೊತೆ ಓಡೋಗೋದಕ್ಕೆ ಹೆಲ್ಪ್ ಮಾಡಬೇಕು. ಈ ತಾಳಿ ಕಟ್ಟಿಯಲ್ಲ, ಈ ತಾಳಿ ಮೇಲೆ ಆಣೆ ಇಟ್ಟು ಹೇಳ ಅಂತೇನೆ, ನಿನ್ನ ಲವರ್ ಜೊತೆ ಓಡೋಗೋದಕ್ಕೆ ನಾನು ನಿಂಗೆ ಹೆಲ್ಪ್ ಮಾಡ್ತೇನೆ. ಸ್ವಲ್ಪ ತಲೆ ತೋರಿಸ್ಲಿ ಇಲ್ಲಿ. ಯಾಕೆ? ಎರಡು ಸುಳಿ ಅದಾವ ನೋಡ್ತಾನೆ. ಎರಡು ಸುಳಿ ಇದ್ರೆ ಇಬ್ರು ಹೆಂಡ್ತಿರ್ ಹಾಕಾರಂತ. ಏನ್ರ ಮಾತಾಡ್ಲಿ ಗಡಿ ಬಿಡಿಗಂಡ ಸುಮ್ಮನೆ ಕುತ್ಕೊಂಡಿ ಅಲ್ಲ. ಏನು ಮಾತಾಡಲಿಲ್ಲ. ನನ್ನ ಬಾಳೆ ಹೋಗಿ ಗರ್ಗಸ್ತ ಸಿಕ್ಕಂಡ್ರೆ ಜಾಲಿ ಬಡ್ಡಿಗೈತಿ, ಹಿಂದಕ್ಕೆ ಹೋಯ್ತೈತಿ ಮುಂದಕ್ಕೆ ಹೋಯ್ತೈತಿ. ಲವ್ ಮಾಡಿದ್ರ ಆಕಿನ ಮದುವೆ ಆಗ್ಬೇಕಿತ್ತು, ಈಕಿನ ಯಾಕೆ ಮದುವೆ ಆದಿ? ಎಲ್ಲಾ ಕತಿ ಒಳಗನು ಹುಡುಗಿ ಕೈ ಕೊಟ್ರ ಇಲ್ಲೇ ಹುಡುಗ ಕೈ ಕೊಟ್ಟಾನ. ನಾ ಏನು ಕೈ ಕೊಟ್ಟಿಲ್ಲ, ಅವನವನು ಹಣೆ ಬರ ಸರಿತಿದ್ದಲ್ಲ, ಅದಕ್ಕೆ ಆಕಿನ ಮದುವೆ ಅದೇ. ಓಹೋ ಹಣೆ ಬರ. ಈಕಿನ ಏನ್ರ ಮದುವೆ ಆದ್ರ ನಿನ್ ಲವರ್ ಸುಮ್ಮನೆ ಹಾಕಳ ಅಂತ ತಿಳ್ಕೊಂಡು ಈಕಿನ ಮದುವೆ ಆಗಿದಿ. ಈಗ ಹೆಂಗ ಇಟ್ಲ ಬಗನಿ ಕೊಟ್ಟಾನ? ದೋಸ್ತ ಆಕಿನ ಬಿಡೋ ಉದ್ದೇಶ ಇದ್ದಿದ್ದೆ ಅಂದ್ರೆ ನನ್ನ ಹೆಂಡತಿ ಜೊತೆ ನಾನು ಮದುವೆ ಆಗಿ ಫಸ್ಟ್ ನೈಟ್ಗೆ ಲಡಾಖಿ ಹೋಗಿದ್ದೆ. ಫಸ್ಟ್ ನೈಟ್ ರಾತ್ರಿನ ಹೇಳಿನಿ ನಾ ಒಂದು ಹುಡುಗಿನ ಲವ್ ಮಾಡೀನಿ ಅಂತಂದು. ಲಡಾಖಿಗೆ ಹೋಗಿದ್ದೆ. ನಿಮ್ಮ ಮಂತ್ರ ಇರೋದಕ್ಕೆ ನೋಡ್ಲಿ ಹೆಣ್ಮಕ್ಳು ರೊಚ್ಚಿಗೆ ಹೇಳೋದು. ಪೈಕೇನೆ ಮುಚ್ಚಿದ್ನೆ, ಡ್ರಮ್ನೆ ಮುಚ್ಚಿದ್ನೆ, ಹಾವು ತಗೊಂಡ್ ಬಿಟ್ನೆ. ನಿಮ್ಮ ಮಂತ್ರದಿಂದಾನ ಕೊಲೆ ಆಗ್ತಿದ್ದು. ಯಪ್ಪ ಸುದ್ದುಲ್ ಗುದ್ದ, ನೀ ಏನು ಭಾಳ ಒಳ್ಳೆವ ಅಂತ ಖುಷಿಕೇನಕ್ ಹೋಗ್ಬೇಡ. ನೀನು ಅವನ ನಾ ಏನು ನನ್ನ ಹೆಂಡತಿಗೆ ಮೋಸ ಮಾಡಿಲ್ಲ, ಇದ್ದದ್ದು ಸತ್ಯ ಹೇಳೇನಷ್ಟ. ಯಾಗಿದ್ದಾತ ಮುಂದೇನು ಮಾಡ್ಬೇಕು ಹೇಳು? ಏನೂ ಇಲ್ಲ, ಇವತ್ತು ರಾತ್ರಿ ನಾನು ನನ್ನ ಲವರ್ ಓಡ್ ಹೊಂಟವಿ, ನೀ ಹೆಲ್ಪ್ ಮಾಡ್ಬೇಕು ನೋಡು. ಹೌದಲ್ಲ ಕೌಜ್ಗ, ನಿನ್ನೆ ರಾತ್ರಿ ನೋಡಿದ್ರ ಹೆಂಡತಿ ಕೊಟ್ಟಾಗ ಫಸ್ಟ್ ನೋಡ್ರಿ, ಇವತ್ತು ನೋಡಿದ್ರೆ ಲವರ್ ಕೊಟ್ಟಾಗ ಓಡಿ ಹೋಗೋದು. ಯಾವ ದೇವ್ರಿಗೆ ಹರಕಿ ಹೊತ್ತಿ ಹೇಳಿ ನಾನು ಸ್ವಲ್ಪ ಹೊಕ್ಕನಿ. ನೋಡ್ ದೋಸ್ತ, ಓಡ್ಯಾರ ಹೋಗು ಇಲ್ಲ ಉಳ್ಳಾಡ್ಯಾರ ಹೋಗು, ನನ್ನಂತೂ ಇದ್ರಾಗ ತಗಣಕ ಹೋಗೋದು ನೋಡಪ್ಪ. ದೋಸ್ತ ಫ್ರೆಂಡ್ ಆಗಿ ಇಷ್ಟು ಹೆಲ್ಪ್ ಮಾಡಂಗಿಲ್ಲ ಅನ್ಲಿ ನೀನು. ನಿನಗೆ ದೋಸ್ತ ಆಗಿದ್ದ ದೊಡ್ಡ ತಪ್ಪು. ಸರಿ ಹೆಲ್ಪ್ ಮಾಡ್ತಾನ ತಗೋರಪ್ಪ. ಇನ್ನೊಂದು ಮಾತು, ಏನು? ನಾ ಓಡಿ ಹೋಗಕ್ಕ ನನ್ನ ಹೆಂಡತಿನ ಹೆಲ್ಪ್ ಮಾಡ್ತಾಳ. ಹೌದಲ್ಲೇ ಮಗನ, ಏನ್ ಚಾನ್ಸ್ ಹೊಡೆದಿಲ್ಲ ಯಪ್ಪ ನೀನು. ಸರಿ ಬರ್ತೀನಿ ತಗ. ಅಳಿಯ ಹೇ ಎಲ್ಲಂತ ಹುಡುಕತ್ತಿನ? ಹೋಗೋಗಲ್ಲಿ ಬಿಸಿ ಉಪ್ಪಿಟ್ಟಾಗೈತಿ. ಉಪ್ಪಿಟ್ಟರಾಗೈತಿ ಅಂದ್ರ ಅವನು ತಳ್ಳಗ ಏನಪ್ಪ ಒಂದೀಟ್ ಬೆಲಸ್ ಜಾಸ್ತಿ ಆಗೈತಿ ಅಷ್ಟ. ಹೋಗು ಬಡ ಬಡ ತಿಂದ ಕೈ ತಕೊಂಬ ಹೋಗ. ಒಬ್ಬ ಬರೀ ತಿನ್ನಾಕ ಹುಟ್ಕಿಟ್ಟಿದೆ ಏನು? ಅಟ್ರಲ್ಲಿ ಅವನ ಮನೆಗೆ ಇಲ್ಲೇ ಸೆಟ್ಲ್ ಆಗ್ಬಿಟ್ಟಾನಲ್ಲ. ಸುಮ್ಮನೆ ನಮ್ಮ ಮಾವಗನ ಅದರ್ಲಿ ಅಂದ್ರೆ ಏನೋ ಓಡಿ ಹೋಗೋದು ಏನೋ ಅನ್ನತ್ತಿದ್ರಿ. ಮಾವ ಏನಿಲ್ಲ, ನಮ್ಮ ಮಲ್ಯ ಒಂದು ಹುಡುಗಿಗೆ ಲವ್ ಮಾಡ್ಯಾನ, ಕುತ್ತಿಗೆ ಬಂದೈತಿ. ಅದಕ್ಕೆ ಇವತ್ತು ರಾತ್ರಿ ಓಡಿ ಹೋಗಾರಂತ. ಅದಕ್ಕೆ ನಾವ ಕುಂತು ಪ್ಲಾನ್ ಮಾಡಕ್ ಕುಂತಿದ್ವಿ. ತಲಿ ಕೆಡಿಸ್ಕ್ಯಾಬೇಡ ಮಲ್ಯ, ನಾನು ಅದನಿ. ನನಗೆ 27 ವರ್ಷದ ಸರ್ವಿಸ್ನ್ಯಾಗ ನಮ್ಮ ಸುತ್ತಮುತ್ತಲ ಹಳ್ಳ್ಯಾಗ 52 ಮದುವೆ ಮಾಡೇನಿ. 52 ಮದುವೆ ಮಾಡೇನಿ. 48 ಹೆರಿಗೆ ನಾನಾ ಮಾಡ್ಸೀನಿ. ಅಷ್ಟ್ರದ ಮಾಡ್ಸೀನಿ ಅಂತ ನಿಮ್ಮ ದೋಸ್ತಂದು ನಾ ಮಾಡ್ಸಲ್ಲ. ನಾನು ಅದನ್ನ ಮಲ್ಯ, ತಲೆ ಕೆಡ್ಸ್ಕ್ಯಾಬೇಡ. ಅಲ್ಲಿ ಅಂದ್ರೆ ಇದು ಲವ್ ಮ್ಯಾಟ್ರ್ ಐತಿ, ನೀವೆಲ್ಲ ಬರೋದ್ ಬ್ಯಾಡ್ರಿ, ನಾವೆಲ್ಲ ಹ್ಯಾಂಡಲ್ ಮಾಡ್ತಾವ್, ನೀವು ಬರೋದ್ ಬೇಡ ಅಂದೆ. ಅಳಿ ಅಂದ್ರ ನಮ್ಮ ಸುತ್ತಮುತ್ತಲ ಹಳ್ಳ್ಯಾಗ ಲವ್ ಮ್ಯಾಟ್ರ್ ಸಿದ್ಯಾ ಅಂತ ಕೇಳ್ರಿ. ನನ್ನ ಮನೆ ಹುಡುಕಿ ಮಂದು ತೋರಿಸ್ತಾರ ಅಂತದ್ರಾಗ ನಿಮ್ಮ ದೋಸ್ತಗ ನಾ ಹೆಲ್ಪ್ ಮಾಡಂಗಿಲ್ಲ. ಮಲ್ಯ 28 ಗಂಟೆಗೆ ನೀ ರೆಡಿ ಆಗ. ಏನ ಎಲ್ಲ ಜವಾಬ್ದಾರಿ ನಂದು. ನಿಮ್ಗೆ ಯಾಕೆ ಸುಮ್ಮನೆ ತೊಂದ್ರಿ? ನಮ್ದು ನಾವೆಲ್ಲ ಬಗೆಹರಿಸಿ ಅಂತ ಸುಮ್ಮನಿರಿ ನೀವು. ನಾ ಬರೋದು ಬೇಡ. ಹಂಗಿದ್ರ ಕಾರ್ ಕಳಿಸ್ಕೊಡ್ತಾನೆ. ಆ ಕಾರ್ನ್ಯಾಗ ಕಾಯಿ ಹೂ ಮಾಲಿ ಏನೇನು ಬೇಕಲ್ಲ ಎಲ್ಲ ಇಟ್ಟು ಕಳಿಸ್ತಾನೆ. ಮಲ್ಯ ಹನುಮಪ್ಪನ ಗುಡಿಯಾಗ ಮದುವೆ ಆಗ ನೀನು. ಯಾಕ್ರಿ? ಯಾಕಂದ್ರ ನಾ ಎಲ್ಲಾ ಮದುವೆ ಹನುಮಪ್ಪನ ಗುಡಿಯಾಗ ಮಾಡ್ಸಲ್ಲಿ. ಹನುಮಪ್ಪನ ಗುಡಿಯಾಗ ಮದುವೆ ಮಾಡ್ತಾರ, ಓಸ್ ಗಂಡ ಹುಟ್ಟೆವು. ಅದೊಂದು ನಮ್ಮೂರಾಗ ನಂದು ಹೆಸರು ಐತೆ ಅಷ್ಟೇ. ಅದಕ್ಕೆ ಹನುಮಪ್ಪನ ಗುಡಿಯಾಗ ಮದುವೆ ಆಗ. ಸರಿ ಸರಿ ಹಂಗಾರ ಕಾರ್ ಕಳಿಸ್ಕೊಡ್ತಾನೆ. ಹುಷಾರ. ಮತ್ತ ಯಾವನಾರ ಹಿಡಿದ್ರೆ ನನಗೊಂದು ಮಿಸ್ ಕಾಲ್ ಕೊಡು ಸಾಕು, ಹೊಳ್ಳಿ ಫೋನ್ ಹಚ್ತಾನೆ. ಯಪ್ಪ ನಮ್ಮ ಮಾವೇಂದ್ರ ಬಂದಿನ ಸತ್ತ ಹೋಗಿದ್ ನಾನು. ಅಲ್ಲ ದೋಸ್ತ, ಇವ್ರ ಮಂತ್ಯಂದಾಗ ಹಿಂಗೇನು ಇವ್ರು? ಇತ್ಲ ತಂಗಿನೂ ಹೆಲ್ಪ್ ಮಾಡ್ತಾಳ, ಅಣ್ಣನ ಹೆಲ್ಪ್ ಮಾಡ್ತಾನ. ಹೆಲ್ಪಿಂಗ್ ಡಿಪಾರ್ಟ್ಮೆಂಟ್ ಐತೆ ನೋಡ್ಲಿ ಇವ್ರದ್ದು. ಇರ್ಬೇಕು. ಬಾಬಾ ಹೋಗಂಬ. ಅನ್ನೋರು ಹೇಳ್ರಿ. ನಿನ್ನೆ ಹಂಗೆ ಸಿಟ್ಟಿಂದ ಮಾತಾಡಿದ್ ಬೇಜಾರಾಗಿರೇನ? ಇರಲಿ ಬಿಡ್ರಿ, ಎಲ್ಲರ ಲೈಫ್ದಾಗ ಫಸ್ಟ್ ನೈಟ್ ಸ್ಪೆಷಲ್ ಆಗಿದ್ರೆ ನನ್ನ ಲೈಫ್ದಾಗ ಫಸ್ಟ್ ನೈಟ್ ಮೆಮೊರೇಬಲ್ ಆಗೈತಿ. ಹಂಗಂತ ಹೇಳಿ ಎಲ್ಲ ಅನ್ಕೊಂಡಂಗೆ ಜೀವನ ನಡೆಯಂಗಿಲ್ಲಲ್ರಿ. ಅನ್ಕೊಂಡಂಗೆ ಫಸ್ಟ್ ನೈಟ್ ಆಗಿಲ್ಲಲ್ರಿ. ನನ್ನ ಲವರಿಗೆ ನಾ ಮೋಸ ಮಾಡೋಕೆ ಇಷ್ಟ ಆಗಿಲ್ಲರಿ. ಅದಕ್ಕೆ ನಿನ್ನೆ ಧೈರ್ಯ ಮಾಡಿ ಹೇಳಿಬಿಟ್ಟೆ. ಧೈರ್ಯ ಒಂದು ಸ್ವಲ್ಪ ಮದುವೆಗಿಂತ ಮುಂಚೆ ಮಾಡಿಬಿಟ್ಟಿದ್ರೆ ಭಾಳ ಚಲೋ ಆಗ್ತಿತ್ತು ನೋಡ್ರಿ. ನಿನ್ನೇನು ಧೈರ್ಯ ಬರ್ತಿರಲಿಲ್ಲ, ಸ್ವಲ್ಪ ತಗೊಂಡಿದ್ದೆ. ಅಂದ್ರೆ ಫಸ್ಟ್ ನೈಟ್ ಇತ್ತಲ್ಲ, ನಿಮ್ಮ ಅಣ್ಣನ ಕುಡಿಸಿದ್ದ. ಜಗಳ ಆಡಕ್ಕ? ಹಂಗೇನಿಲ್ರಿ. ಇನ್ನೆಂಗೆ? ನಾ ಏನು ನಿನ್ನ ಮದುವೆಗೇನೆ ಅಂತ ಹೇಳಿ ಕೇಳ್ದ ನಡೆಸ್ಕೊಂಡೆ ನಾನು.
ಒಂದು ಮಾತು ಹೇಳ್ಬೇಕಿತ್ತು. ಹೇಳ್ರಿ. ಅಲ್ಲ, ಮದುವೆಗೂ ಮುಂಚೆ ರೀ 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 ಅಂತಿದ್ದಿ, ಈಗ ನೋಡಿದ್ರ ನಿನ್ನೆ ನೀವು ನನ್ನ ಗಂಡ ಆಗಿದ್ರಿ, ಇವತ್ತು ಮಕ ಏನ್ ನೋಡ ಅಂತಿ ಬಗಳು. ಏನು ಚೇಂಜ? ಏನೂ ಇಲ್ಲ. ಇವತ್ತು ರಾತ್ರಿ ನಾನು ನನ್ನ ಲವರ್ ಜೊತೆ ಓಡಿ ಹೊಂಟಾನಿ. ನಿನ್ನೆ ತಾಳಿ ಮೇಲೆ ಆಣೆ ಇಟ್ಟು ಹೇಳಿದ್ನಲ್ರಿ, ಹೆಲ್ಪ್ ಮಾಡ್ತೇನೆ ತಗೋರಿ. ಹಂಗಂದ್ರೆ ಬಸ್ ಸ್ಟ್ಯಾಂಡ್ ತನಕ ಬಿಡಕ್ಕೆ ಬರ್ತೀನಿ. ಎಲ್ಲುಂಟ್ರಿ? ಆಣೆ ಮಾಡೇನಲ್ಲ. ನಾವು ಓಡಿ ಹೋಗ್ಲಿ ನನಗಿಂತ ನನ್ನ ಹೆಂಡತಿನೇ ಅರ್ಜೆಂಟ್ ಭಾಳ ಐತಿ. ನಮ್ಮ ಪ್ರೀತಿಗೆ ರೆಕ್ಕೆ ಬಂದವು, ಹಾರದಷ್ಟ ಬಾಕಿ. ಹೌದು, ಕೋಳಿಗೂ ರೇಕಿರ್ತಾವ. ಹಂಗಂತೇಳಿ ಅದು ಹಾರಿ ಗಿಡದ ಮೇಲೆ ಹಣ್ಣು ತಿನ್ನಂಗಿಲ್ಲ. ನೆಲಾಕಿದ್ರೆ ಕಕ್ಕನ ತಿಂತೈತಿ. ನಾ ಹೇಳಿದ್ದು ಅರ್ಥ ಮಾಡ್ಕ್ಯ. ನನ್ನ ಹೆಂಡತಿಗೆ ನಮ್ಮಿಬ್ರು ಲವ್ ಮ್ಯಾಟ್ರ್ ಹೇಳಿನಿ, ಆಕಿನೂ ಒಪ್ಪಾಳ. ಓಡಿ ಹೋಗೋದಷ್ಟ ಬಾಕಿ. ಯಪ್ಪ ಗರಡಿ ಪೈಲ್ವಾನ, ದೊಡ್ಡ ಸಾಧನೆ ಮಾಡಿ ಬಿಡು. ಏಯ್, ನಿನ್ನ ಮದುವೆ ಆಗೈತೋ, ನಿನ್ನ ಜೊತೆ ನಾ ಬಂದ್ರೆ ಊರ ಮಂದಿ ನನಗೆ ಏನಂತಾರ ಗೊತ್ತೈತಿ? ಊರು ಜನ 100 ಮಾತಾಡ್ತಾರ ಅಂದು ಇರೋಕ್ಕಾಗಲ್ಲ. ಜೀವನ ಮಾಡ್ರೆ ನಾವು ಮನಸ್ಸಲ್ದಂಗೆ ಮದುವೆ ಇದೆ ಅಂದ್ರೆ ಅದನ್ನ ಮದುವೆ ಅಂತಾರೇನ? ನೋಡು ಸಂಜು, ನಾನು ನಿನ್ನ ಭಾಳ ಪ್ರೀತಿ ಮಾಡೀನಿ. ಆದ್ರೆ ಈಗ ಆಗಂಗಿಲ್ಲ. ಆಗಂಗಿಲ್ಲ? ಹೌದು, ಈಗ ಆಗಂಗಿಲ್ಲ. ಯಾಕಂತಂದ್ರೆ ನೀನು ಭಾಳ ಪ್ರೀತಿ ಮಾಡೀನಿಲ್ಲ, ಹಾಗಾಗಿ ಎಮೋಷ್ನಲ್ ಒಳಗೆ ನಿನ್ನೆ ಏನೇನೋ ಮಾತಾಡ್ಬಿಟ್ನಿ. ಆದ್ರೆ ಒಂದು ತಿಳ್ಕೊ, ಒಂದು ಹೆಣ್ಣಿಗೆ ಒಂದ್ಸಲ ತಾಳಿ ಅಂತೇಳಿ ಬಿತ್ತಂತಂದ್ರೆ ನೀ ಯಾವತ್ತಿದ್ರು ಹಾಕಿಸುವಂತ. ಏ ಹುಚ್ಚಿ ಹಿಡ್ದೈತೆ ನಿಂಗೆ? ಹಾಂ, ನನ್ನ ಮನಸ್ಸಿನಾಗಲ್ಲ, ನನ್ನ ರಕ್ತದಾಗ ನೀನು ಅದಿ. ಹಾಂ, ಯಾರ ಏನೋ ಹೇಳ್ತಾರ ಅಂದ್ರೆ ನಾನು ನಿನ್ನ ಬಿಡಕ್ತಾ ಇರಲ್ಲ. ಒಂದು ಮಾತು ತಿಳ್ಕ, ಮನಸ್ಸಲ್ಲಿ ನಂಗೆ ಮದುವೆ ಇದೆ ಅಂದ್ರೆ ಅದನ್ನ ಮದುವೆ ಅಂತಾರೇನ? ಹುಚ್ಚಿ ತಿಳ್ಕ, ನಾನು ನಿನ್ನ ಮನ್ಸಾರಿ ಇಷ್ಟಪಡವಂತಾನೆ. ಅಂದ್ರೆ ನೀನು ನನ್ನಷ್ಟು ಲವ್ ಮಾಡ್ತಿ ಅಂದ್ರೆ ನೀನು ನನ್ನ ಇಷ್ಟಪಡವಂತಿಲ್ಲ? ಹೇ ಹುಚ್ಚ, ನಾನು ನಿನಗೆ ನಿನ್ನೆ ಹೇಳೇನೆ, ನನ್ನ ಜೀವನೊಳಗಿರೋ ಖುಷಿ ಎಲ್ಲ ನಿನಗೆ ಕೊಡ್ತೇನೆ ಅಂತ ಹೇಳಿ. ನಾನು ಅಷ್ಟೇ, ನೀ ನನ್ನ ಮನಸ್ಸಿನಾಗ ಅಷ್ಟೇ ಅಲ್ಲ, ನನ್ನ ರಕ್ತದಾಗ ಸಹಿತ ನೀನೇ ಅದಿ. ಅದನ್ನೊಂದು ಅರ್ಥ ಮಾಡ್ಕೆ. ಏನ ಕೆಟ್ಟ ಗಳಿಗೆ ಆಗಿ ಹೋಗೈತಿ. ಇವತ್ತು ರಾತ್ರಿ ಕಾಯಕ್ಕೆ ಕುಂತಿರ್ತಾನೆ, ನೀ ಬರ್ಬೇಕಷ್ಟ. ಇನ್ನೊಂದು ಮಾತು, ನಾವಿಬ್ರು ಓಡಿ ಹೋಗಕ್ಕೆ ನನ್ನ ಹೆಂಡತಿನ ಹೆಲ್ಪ್ ಮಾಡವಂತಾಳ. ಮಾವರ ಚಾಕಿ ಏನಾರು ಕುಡಿತೀರೇನ್ರಿ? ಮಾಡ್ಕೊಡ್ಲಿ? ಏ ಬೇಡವಾ, ಈಗ ಕುಡ್ದನಿ, ಆಮೇಲೆ ನೋಡೋದಂತು. ಎಲ್ಲಿಗ ನಿನ್ ಗಂಡ? ಇಲ್ಲೇ ಎಲ್ಲೋ ಹೊರಗೆ ಹೋಗಿ ಬರ್ತಾರ ಕಾಣ್ತೈತಿ. ಬರ್ಲಿ. ಯಾಕೆ ನಿಮ್ಮ ಫೋನ ಎತ್ತಲ್ವ? ಆಗಲೇ ಸುಟ್ಟು ಟ್ರೈ ಮಾಡಕತ್ತೀನಿ. ನಾ ಮಾಡ್ಲಿರಿ? ನೀ ಏನು ಬೇಡವಾ, ಯಾಕಂದ್ರೆ ನಾಳೆ ನಾಡ್ದು ಮುಹೂರ್ತಿಲ್ಲ. ಅದಕ್ಕೆ ಶನಿವಾರ ದಿನ ಮಾಮನಿಗೆ ಹೋದೈತಲ್ಲ, ಅದಕ್ಕೆ ಕೇಳಕಂತಂದು ಫೋನ್ ಮಾಡಕತ್ತೀನಿ. ಯಾಕೆ ಫೋನ್ ಎತ್ತಲ್ವ ನಿಮ್ಮಪ್ಪ? ಅವರ ಬಂತು ನೋಡಿ ಫೋನ್. ಕಡಿ ಮಾತಾಡ್ತೀನಿ ಒಂದು 5 ನಿಮಿಷ. ಹಲೋ ಬೀಗ್ರೆ, ಅದೇ ಮತ್ತು ಶನಿವಾರ ಬೀಗ್ರೆ ಮಧ್ಯಾಹ್ನ ಸತಿಗೆ ಕಳಿಸ್ಕೊಡ್ತೀನಿ ಮಾಮನಿಗೆ. ಹಾಂ, ನಿಮ್ಮ ಹಿರಿಯ ಹುಡುಗನ ಇಲ್ಲೇ ಅದನಲ್ಲ, ಮಧ್ಯಾಹ್ನ ಸತಿಗೆ ಬರ್ತಾರೆ ತಗೋರಿ. ಅದನ್ನೇ ಹೇಳಕ್ಕೆ ಫೋನ್ ಮಾಡಿದ್ದೆ. ಹಲೋ, ನೀ ಗುಡಿ ಅಂತ್ರ ಬಾ, ನೀ ಬಾರಪ್ಪ, ಮಾತಾಡೋದೈತಿ. ಕಾಯ್ತಿ ಹೋದಲ್ ಮತ್ತೆ. ಸರಿ ಸರಿ, ಹಾಂ ಸರಿ, ನಾ ಆಮೇಲೆ ಸಂತೋ. ಸರಿ ಬಾಯ್. ಎಲ್ಲಿ ಹೋಗಿದ್ದಿಲ್ಲ? ಹಾಂ, ಇಲ್ಲೇ ಹೋಗಿದ್ದೆ. ಹೊರಗೆ ಹೋಗ್ಬೇಡ ಅಂತ ಹೇಳಿಲ್ಲ ನಿನಗೆ? ಏನಾಯ್ತೀಗ? ಈಗ 3 ದಿನ ಆಯ್ತು ಮದುವೆ ಆಗಿ, ಹಸೆ ಮೈ ಐತಿ ನಿಂದ. ಒಣಗಿತ್ತ ಅಲ್ಲೇ? ಏನು ಒಣಗಿತಿ? ನಡಿ ಒಳಗೆ, ನಾಳೆ ಮಾಮನಿಗೆ ಹೋಗೋದು. ಓಡ್ಯಾರ ಹೋಗ್ರಿ, ಹಾಳ್ಗುಂಡಿಯಾರ ಬಿಡ್ರಿ, ನನ್ನ ಮೇಲೆ ಬರ್ಲಂಗಿದ್ರೆ ಸಾಕು ಪಾದೇವ್ರೆ. ಮಿಸ್ ಖುಷಿ, ನಿಮ್ಮ ಫೋನ್ಯಾಗರ ನನ್ನ ನಂಬರು ಡಿಲೀಟ್ ಮಾಡಿಬಿಡ್ರಿ. ಯಾಕ? ನಾ ಮಾಡಂಗಿಲ್ಲ. ಓಡಿಸ್ ಕಳಿಸ್ತಾವ ನಾನು ಅಂತ ಏನ್ರ ಊರ್ ಜನಕ್ಕೆ ಗೊತ್ತಾದ್ರೆ ನನ್ನ ತಲೆ ಬೋಳಿಸಿ ಕತ್ತಿ ಮೇಲೆ ಮೆರವಣಿಗೆ ಮಾಡ್ತಾರ. ಏಯ್ ಮುಸ, ಲವರ್ಸ್ ಏನ್ರ ಓಡಿ ಹೋದ್ರ ಊರಾಗ ಮದುವೆ ಮಾಡಿಸ್ತಾರ. ಅದು ಮದುವೆ ಅದಂಗೆ ಕೂಟ ಓಡಿ ಹೋದ್ರ ಅಕ್ರಮ ಸಂಬಂಧ ಅಂತಾರ. ಏನಂದಿ? ಅಕ್ಕವ್ವ ಚಂದ ಓಡಿ ಹೋಗ್ರವ ಅಂದೆ. ಇವೊಬ್ಬ ಇನ್ನೂವರೆಗೆ ಬರಲಿಲ್ಲ, ಎಲ್ಲದಾನ ಏನು? ಖುಷಿ, ನೀನು ಸಂಜೆ ಮೊಮ್ಮ ಬಂದ. ಖುಷಿ ಏಪ್ಪ ಮೊದ್ಲ ಲೇಟ್ ಆಗೈತಿ, ಮಾತಾಡುವಂತ ತಪ್ಪಲ್ಲಪ್ಪ. ಇಲ್ಲಿ ಮುಂದೆ ಕಾರ್ ಇಟ್ಟನಿ, ಯಾರು ಮುಂದೈತೆ? ಊರ ಜನ ನೋಡ್ತಾರೆ, ಜಲ್ದಿ ಬರ್ರಿ. ಸರಿ ನಡಿ. ರೀ, ಬ್ಯಾಗ್. 1 ಸೆಕೆಂಡ್. ನಾ ಇಲ್ಲಿವರೆಗೂ ನಿಂಗೆ ಒಂದು ಮಾತು ಹೇಳಿಲ್ಲ. ಯಾವ ಹೆಂಡ್ತಿನೂ ಮಾಡಬಾರ್ದು ಕೆಲಸ ನೀ ಮಾಡಕ್ಕುಂತಿ. ಥ್ಯಾಂಕ್ಸ್. ನಾವು ಹಠಕ್ಕೆ ಬಿದ್ದು ಏನೂ ಮಾಡಕ್ಕೆ ಹೋಗಬಾರ್ದು.
ಹಣೆ ಬರ್ದಲ್ಲಿ ಏನಾಗಬೇಕು ಅನ್ನೋದು ನಾವು ಆಲ್ರೆಡಿ ಬರೆದು ಬಿಟ್ಟಾನ. ತಾಳಿ ಭಾಗ್ಯ ಅಂತೂ ಇಲ್ಲ, ಜೋಡಿ ಹಾಕಿನ ಒಂದು ಮಾಡಿದ ಪುಣ್ಯನಾದರೂ ಬರಲಿ. ಸರಿ, ಥ್ಯಾಂಕ್ಸ್. ಹೋಗೋಣ. ಯಪ್ಪ ಮಾವ, ಎಲ್ಲಿ ಹೊಂಟಿರ್ಲಿ? ಯಪ್ಪ, ನಾನು ಈಕಿ ಗಂಡ ಐತಿ ಅಲ್ಲ, ಇವರಿಬ್ರು ಲವರ್ಸ್ ಓಡಿ ಹೊಂಟಿದ್ರೆ ನಾವಿಬ್ರು ಹೆಲ್ಪ್ ಮಾಡಕ್ ಬಂದವಿ. ಮಲ್ಲೆ ಏನು ಬೇರೆದವನ್ಲಿ, ಅವ್ನ ಮದುವೆ ನಿಂತು ಮಾಡೋದು ಜವಾಬ್ದಾರಿ ನಂದು. ನೀವು ನಡ್ರಿ ಮನೆಗೆ. ಏ ಅಳಿಯ, ನಾ ಹಣ್ಣುಕಾಯಿ ರೆಡಿ ಮಾಡಿಬಿಡ, ಅವ್ರ ಮನೆಗೆ ಹೋಗಿ ಅವು ಎರಡು ಜೋಡಿ ಒಂದು ಮಾಡೋಣ. ಆಯ್ತ್ರಿ ಮಾವ್ರ. ಬಾ. ಖುಷಿ ಮದುವೆ ಮಾಡಿಸ್ತಾರಂತ. ನೋಡಿ ಯಾರು ಹಂಗ ಹೋಗ್ಬೇಡ್ರಿ. ಈ ವಿಡಿಯೋ ಏನ್ರಿ ನಿಮ್ಗೆ ಇಷ್ಟ ಆದ್ರ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು. ಥ್ಯಾಂಕ್ ಯು.